ಮಾಧ್ಯಮವನ್ನು ಕರಿತೀವಿ. ಅದು ಇವತ್ತು ಬೀದರ್ನಲ್ಲಿ ನಿಜವಾಗಿ ಸಾರ್ಥಕತೆ ಆಗಿದೆ. ನಿನ್ನೆ ಒಂದು ವೇಳೆ ಈ ವಿಷಯ ಏನಾದರೂ ನಿಮ್ಮ ಮಾಧ್ಯಮದಲ್ಲಿ ಬಹುಶಃ ರಿಪಬ್ಲಿಕ್ ಭಾರತ ಒಂದು ಮೀಡಿಯಾದಲ್ಲಿ ಭಾರತ್ ಮೀಡಿಯಾದಲ್ಲಿ ಈ ಒಂದು ವಿಷಯ ಬಂದ ನಂತರ ನಾವು ವಿರೋಧ ಪಕ್ಷವಾಗಿ ಇದನ್ನು ಗಮನಿಸಿದ್ದು. ಅದನ್ನು ಗಮನಿಸಿದ ನಂತರ ಅದಕ್ಕೆ ನಿಮ್ಮ ಮಾಧ್ಯಮದವರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ, ರಿಪಬ್ಲಿಕ್ ಟಿವಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ, ಇದು ನಮ್ಮ ಗಮನಕ್ಕೆ ಬಂದ ನಂತರ ಇತರ ವಿಷಯಗಳು ಏನೇನು ಗಮನಕ್ಕೆ ಬಂದು ಅಂದ್ರೆ, ಈ ಆಸ್ಪತ್ರೆಯಲ್ಲಿ ಬ್ರಿಮ್ಸ್ ಆಸ್ಪತ್ರೆ ಸರಿಸುಮಾರು 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಆಸ್ಪತ್ರೆ. ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ ಹೊರಗಡೆ ಒಂದು 4 ಟೆಂಟ್ ಹೌಸ್ ತಂದು ಲೈಟ್ ಹಾಕಿದ್ದಾರೆ. ಆದ್ರೂ ಇವತ್ತು ಆ ಮೇನ್ ಗೇಟ್ ಮೇಲೆ ಇರುವಂಥ 4 ಲೈಟ್ಗಳು ಚಾಲೂ ಇಲ್ಲ. ಬಿಲ್ಡಿಂಗ್ ನೋಡ್ತಾ ಇದ್ದೀವಿ, ಪೂರ್ತಿ ಕತ್ತಲೆಯಲ್ಲಿದೆ. ಅಷ್ಟು ರೂಮ್ಗಳಲ್ಲಿ ಲೈಟ್ಗಳಿಲ್ಲ. ನಿಮ್ಮ ಕ್ಯಾಮ್ರಾ ಎದುರುಗಡೆ ಕಾಣ್ತಾ ಇದೆ, ಎಲ್ಲಿಯೂ ಕೂಡ ಲೈಟ್ಗಳಿಲ್ಲ. ಅಷ್ಟೇ ಅಲ್ಲ, ಬಾಣಂತಿಯರ ಸಿಸರಿನ್ ಮಾಡುವಾಗ ಅಲ್ಲಿ ಏರ್ ಕಂಡೀಷನರ್ ಕಂಪಲ್ಸರಿ ಬೇಕು. ಸಿಸರಿನ್ ಮಾಡ್ತಾ ಇದ್ದಾಗ ಈ ಆಸ್ಪತ್ರೆಯಲ್ಲಿ ಏರ್ ಕಂಡೀಷನ್ ಕೆಲಸ ಮಾಡ್ತಾ ಇಲ್ಲ. ಡಾಕ್ಟರ್ಗಳು ಹೆಂಗೆ ನಾವು ಮಾಡ್ತಾ ಇದೀವಿ, ಯಾವ ಪಾಪದಲ್ಲಿ ಬಂದು ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಇವತ್ತು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಆಗಿದೆ. ಇಲ್ಲಿ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ. ಆ ಭ್ರಷ್ಟಾಚಾರದಲ್ಲಿ ನೇರವಾಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿನ ನಗರಾಭಿವೃದ್ಧಿ ಸಚಿವರು ಮತ್ತು ಲೋಕಲ್ ಶಾಸಕರು ಕೂಡ ಅದರಲ್ಲಿ ಪಾಲ್ದಾರರಾಗಿದ್ದಾರೆ. ಅದಕ್ಕಾಗಿಯೇ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಇವತ್ತು ರೋಗಿಗಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಕೇವಲ ನಮ್ಮ ಜಿಲ್ಲೆ ಇವರೇ ಅಲ್ಲ, ಇಡೀ ಕರ್ನಾಟಕ ಸರ್ಕಾರ ಇವರ ಚೆಲ್ಲಾಟದಿಂದಾಗಿ ಇವತ್ತು ಬಾಣಂತಿಯರ ಸಾವು, ಸರಣಿ ಬಾಣಂತಿಯರ ಸಾವು ನಾವು ಎಲ್ಲ ಜಿಲ್ಲೆಗಳಲ್ಲಿ ನೋಡಿದ್ದೀವಿ. ಬೀದರ್ ಸೇರಿದಂತೆ ಬೆಂಗಳೂರುವರೆಗೆ ಎಲ್ಲ ಜಿಲ್ಲೆಗಳಲ್ಲಿ ಸರಣಿ ಬಾಣಂತಿಯರ ಸಾವಾಗಿದೆ. ಇವತ್ತು ಕಡಿಮೆ ದರದಲ್ಲಿ ಸಿಗುವಂಥ ಒಂದು ಔಷಧಿ ಕೇಂದ್ರಗಳು, ಜನೌಷಧಿ ಕೇಂದ್ರ, ನರೇಂದ್ರ ಮೋದಿಯವರು ಈ ಒಂದು ಬಡವರಿಗೆ ಕಡಿಮೆ ದರದಲ್ಲಿ 70ರಿಂದ 80% ಸಬ್ಸಿಡಿಯಲ್ಲಿ ಒಂದು ಔಷಧಿ ಸಿಗಬೇಕು ಅಂತ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದರು. ಇವತ್ತು ಕೋರ್ಟ್ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಈ ಮಂತ್ರಿಗಳು ಕೇವಲ ಅದರ ಮೇಲ್ಗಡೆ ಮೋದಿಯವರ ಒಂದು ಫೋಟೋ ಇದೆ ಅಂತೇಳಿ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಿಸಿದ್ದಾರೆ. ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಅವ್ರ ಲೈಸೆನ್ಸ್ ರಿನ್ಯೂ ಮಾಡ್ತಾ ಇಲ್ಲ. ಮೊನ್ನೆ ಕೋರ್ಟ್ ಛೀಮಾರಿ ಹಾಕಿದ ನಂತರ ಇಲ್ಲಿನ ಆರೋಗ್ಯ ಸಚಿವರು ಹೇಳ್ತಾರೆ, ಕೋರ್ಟ್ ಕೇವಲ ತಡೆ ನೀಡಿದೆ, ಇನ್ನೂ ನಾವು ಅದನ್ನು ಮುಂದೆ ತಗೊಂಡು ಹೋಗ್ತೀವಿ ಅಂತೇಳಿ. ಇಷ್ಟು ಜನ ವಿರೋಧಿ ಇರುವಂತ ಇವತ್ತು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ಅವರಿಗೆ ಜನರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ, ಜನಪರವಾದಂತ ಯಾವುದೇ ಕಾಳಜಿ ಇಲ್ಲ. ಎಲ್ಲಾ ಜನ ವಿರೋಧಿ ಕಾರ್ಯಗಳು ಮಾಡ್ತಾ ಇವತ್ತು ಭ್ರಷ್ಟಾಚಾರದಲ್ಲಿ ತುಂಬಿ ಹೋಗ್ತಾ ಇರುವಂತ ಈ ಸರ್ಕಾರದಿಂದ ಜನ ಬೇಕಿದ್ದಾರೆ. ಇವತ್ತು ನಾವು ಇಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಂದು ನಿರ್ಣಯ ಮಾಡ್ತೀವಿ. ಇವತ್ತು ಇಲ್ಲಿ 2 ದೊಡ್ಡ ಕ್ಯಾಂಡಲ್ ತಂದಿದ್ದೇವೆ, ಬಾಕಿವೆಲ್ಲ ಒಯ್ದು ಹಚ್ಚೋರಿದ್ದೇವೆ. ನಾಳೆಯಿಂದ ಎಲ್ಲಿಯವರೆಗೆ ಇಲ್ಲೆಲ್ಲ ಅವ್ರು ಕ್ಯಾಂಡಲ್ ಹಾಕೋದಿಲ್ವೋ, ನಾವು ಪ್ರತಿ ದಿವಸ 1-2 ಬಂದು ಇಲ್ಲಿ ಕ್ಯಾಂಡಲ್ಗಳು ಲೈಟ್ ಹಾಕೋವರೆಗೆ ನಾವು ಕ್ಯಾಂಡಲ್ಗಳು ಹಚ್ಚಕ್ಕೆ ಹೋಗ್ತೀವಿ. ಕೊನೆಗೆ 1 ತಿಂಗಳು ಹಾಕಲಿಲ್ಲ ಅಂದ್ರೆ ನಾವೇ ನಮ್ಮ ಪಕ್ಷದ ವತಿಯಿಂದ ಈ ಮೇನ್ ಗೇಟ್ಗಳಿಗೆ ಲೈಟ್ ಹಾಕುವಂತ ಒಂದು ಕೆಲಸ ಮಾಡ್ತೀವಿ ಅನ್ನುವಂತ ಒಂದು ಘೋಷಣೆ ಮಾಡ್ತಾ ಇದೆಲ್ಲ ದೊಡ್ಡ ಲೈಟ್ಗಳು ಬಂದು ಬರೋರಿಗೆ ಹೋಗೋರಿಗೆಲ್ಲ ಇದಾಗಬೇಕಲ್ಲ ಅವಕಾಶ. ರಾತ್ರಿ ಟೈಮ್ ಆಂಬುಲೆನ್ಸ್ ಬರ್ತಾವ, ಬೇರೆದೆಲ್ಲ ಬರ್ತಿರ್ತಾವ. ಅದಕ್ಕೆ ಆ ಲೈಟ್ಗಳ ವ್ಯವಸ್ಥೆ ಕೂಡ ಸರ್ಕಾರದ ಕರ್ತವ್ಯ ಇದೆ. ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಇದ್ದೀರಿ. ಇವತ್ತು ಒಳಗಡೆ ಅಧಿಕಾರಿಗಳು ಯಾರೇನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅನೇಕ ಜನ ಅಧಿಕಾರಿಗಳು ಇವತ್ತು ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿ ಹೇಳ್ತಾರೆ, ದಯಮಾಡಿ ನೀವು ಈ ಹೋರಾಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಮಗೆಲ್ಲ ಸಸ್ಪೆಂಡ್ ಮಾಡ್ತಾರ. ಮೂನು ಹಚ್ಚಾರ, ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಿಗೆ ಹಚ್ಚಾರ. ಕೇವಲ 15 ಮಿನಿಟ್ ಲೈಟ್ ಹೋಗಿದೆ, ಏನಾಗುತ್ತೆ ಅಂತ ಕೇಳ್ತಾರ. 1 ಮಿನಿಟ್ನಲ್ಲಿ ಒಂದು ವೆಂಟಿಲೇಟರ್ ಅಲ್ಲಿ ಇರುವಂತಹ 10-20 ವೆಂಟಿಲೇಟರ್ ಇರಬೇಕು. ವೆಂಟಿಲೇಟರ್ ಅಲ್ಲಿ 1 ಸೆಕೆಂಡ್ ಲೈಟ್ ಹೋದ್ರೆ ಆ ರೋಗಿ ಪ್ರಾಣ ಹೋಗ್ತದೆ. ICU-ನಲ್ಲಿ 10 ಮಿನಿಟ್ ಹೋದ್ರೆ ಆ ರೋಗಿ ಪ್ರಾಣ ಹೋಗ್ತದೆ. ಇವತ್ತಿಲ್ಲಿ ಆಕ್ಸಿಜನ್ ಪ್ಲಾಂಟ್ ಇವೆ. ನಮ್ಮ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ ಅವರು KSSIDC ನಿಗಮದ ಚೇರ್ಮನ್ ಇದ್ದಾಗ 1 ಕೋಟಿ ರೂಪಾಯಿ ಕೊಟ್ಟಿರ್ಬೇಕು ಸರ್. 1 ಕೋಟಿ ಕೊಟ್ಟು ಆಕ್ಸಿಜನ್ ಪ್ಲಾಂಟ್ ಮಾಡಿದ್ದಾರೆ ಸರ್ಕಾರದ. ಆಕ್ಸಿಜನ್ ಪ್ಲಾಂಟ್ಗಳು ಯಾವುದು ಇವತ್ತು ಯಾವುದು ಚಾಲು ಪರಿಸ್ಥಿತಿ ಇಲ್ಲಲ್ಲ. ಇವತ್ತು ಆಕ್ಸಿಜನ್ ಪ್ಲಾಂಟ್ಗಳೆಲ್ಲ ಹಳ್ಳ ಹಿಡಿದು ಹೋಗಿವೆ, ಅದ್ರ ಮೇಂಟೆನೆನ್ಸ್ ಇಲ್ಲ. ಈ ರೀತಿ ಇವತ್ತು ಬ್ರಿಮ್ಸ್ ಒಂದು ವ್ಯವಸ್ಥೆ ಆಗಿದೆ. ಇವತ್ತು ಬಡವರು ಯಾವ್ದಾದ್ರು ಹಾಸ್ಪಿಟಲ್ ಹೋದ್ರೆ ಅದು ಬರೋದು ಸರ್ಕಾರಿ ಆಸ್ಪತ್ರೆ. ಶ್ರೀಮಂತರು ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ ಹೋಗ್ತಾರೋ ತೊಂದರೆ ಇಲ್ಲ. ಆದ್ರೆ ಇಲ್ಲಿ ನಿಜವಾಗಿ ಸಫರ್ ಆಗ್ತಾ ಇರೋದು ಯಾರಂದ್ರೆ ಬಡವರು ಸಫರ್ ಆಗ್ತಾ ಇದ್ದಾರೆ. ಅದಕ್ಕೆ ಈ ಸರ್ಕಾರದ ಈ ಒಂದು ನೀತಿಯ ವಿರುದ್ಧ ಹಿಂದೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಕಾಕಾ ಸಾಹೇಬಗೂ ಫ್ರೀ, ಮಹಾದೇವಪ್ಪ ನೀವು ಫ್ರೀ, ಎಲ್ಲರಿಗೂ ಫ್ರೀ ಕರೆಂಟ್ ಅಂತ ಹೇಳಿ. ಇವತ್ತು ಆ ಫ್ರೀ ಕರೆಂಟ್ ಕೊಡೋ ಪರಿ ಮತ್ತೆ ಕಂಡೀಷನ್ ಹಾಕಿದ್ರು, ಆ ಫ್ರೀ ಕರೆಂಟ್ ಕೊಡೋದಿರ್ಲಿ, ನೀವು ಇಂಥ ಸ್ಥಳದಲ್ಲಿ ಅದಕ್ಕೆ ರೆಗ್ಯುಲರ್ ಕರೆಂಟ್ ಕೊಟ್ಟು ಜನರ ಜೀವ ಉಳಿಸ್ರಿ ಅಂತ ಒತ್ತಾಯ ಮಾಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಇದರ ನಂತರ ನಾವು ಇವತ್ತು ಕ್ಯಾಂಡಲ್ಗಳನ್ನು ಹೋಗ್ತೇವೆ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ
ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.